ಹಾಯ್ ಹಲೋ ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ. ಎಲ್ಲ ನಮ್ಮ ಅಮ್ಮಂಗೆ ಗೊತ್ತು ಗೈಸ್, ನಾನೇನು ಹೇಳ್ಕೊಡ್ಬೇಕಾಗಿಲ್ಲ. ನೋಡಿಲಿ ನಮ್ಮ ಶುಭಮ್ಮ ಇವತ್ತು ಎಲ್ಲ ನಾಳೆಗೆ ಹೋಗ್ತಾ ಇದೀವಿ ಅಂದ್ಬಿಟ್ಟು ದೇವ್ರಿಗೆ ಪೂಜೆ ಮಾಡ್ತಾ ಇದ್ದೆ ಗೈಸ್. ಮೊನ್ನೆ ಹೂ ತರ ರೆಡಿ ಆಗಿದ್ರು, ಇವತ್ತು ನೋಡಿ ಹೆಂಗ್ ಕೂತಾರೆ ಹೂಕೋಸ್ಕರ. ಅಕ್ಕ ಮಗ ತೋರಿಸಿ ಹೋಗ್ಲಿ. ಅಂಡ್ ನಾವು 5 ಜನ ಹೋಗ್ತಾ ಇದೀವಿ. ಇವರೊಬ್ರು ಆಂಟಿ ಈಗ ಹೊಸ್ತಾಗಿ ಬಂದಾರೆ. ಆಂಟಿ ಹೆಸರು ನಿಮ್ಮ ಇಂಟ್ರಡಕ್ಷನ್ ಬಿಡಿ. ಸುಜಾತ. ಸೊ ಗೈಸ್ ಫೈನಲಿ ಮಂತ್ರಾಲಯಕ್ಕೆ ಬಂದಿದ್ದೀವಿ ನಾವು ರೂಮ್ಗೋಸ್ಕರ. ನೋಡಿ ಇಲ್ಲಿ ರೂಮ್ಗೋಸ್ಕರ ಎಲ್ಲ ಹುಡುಕಾಡ್ತಾ ಇದ್ದೀವಿ ಗೈಸ್. ಹೆಂಗ್ ಕಾಣ್ತಾ ಇದೀವಿ ಕಮೆಂಟ್ ಮಾಡಿ ಗೈಸ್. ಗೈಸ್ ಸುಮಾರು ವಿಡಿಯೋದಲ್ಲಿ ಹೇಳ್ತಾ ಇರ್ತೀರಾ ಇವಳು ನಿಮ್ಗೆ ಏನಾಗಬೇಕು ಅಂತ. ಇವಳು ನಮ್ಮ ಅಕ್ಕ, ಸ್ವಂತ ಅಕ್ಕ ಗೈಸ್. ಕೊನೆಗೂ ಒಳಗ್ ಬಂದ್ವಿ, ನೋಡ್ತಾ ಇರೋದು ಪಾಪ ರಶ್ ನೋಡಿ ಗೈಸ್. ರಶ್ ರಾಯರ್ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಆ ಯಪ್ಪನ್ ನಂಬಿದವರು ಯಾರು ಹಾಳಾಗಿಲ್ಲ. ನಮ್ಮಪ್ಪ ಎಲ್ಲಾರನು ರಕ್ಷಣೆ ಮಾಡಿ ಕಾಪಾಡ್ತಾರೆ. ಈಗ ಎಲ್ಲ ಹೋಗ್ತಾ ಇದೀವಿ. ಎಲ್ಲ ಹೋಗ್ತಾ ಇದೀವಿ ಈಗ ನಾವು ಪಂಚಮಕ್ಕೆ ಗಣಪತಿಗೆ ಹೋಗ್ತಾ ಇದೀವಿ. ಬನ್ನಿ ಫ್ರೆಂಡ್ಸ್ ಹೋಗೋಣ. ಯಾವ್ದದು ಆಂಜನೇಯ, ಅಭಯ ಆಂಜನೇಯ. ಅಲ್ಲಿ ನಾನು ಚಪ್ಪಲಿ ಬಿಡ್ಬಿಟ್ಟಿದ್ದೀನಿ, ನನ್ ಕಾಲೆಲ್ಲ ಸುಡ್ತೈತೆ, ಹೆವಿ ಕಾಲ್ ಸುಡ್ತೈತೆ ಗೈಸ್. ಇಲ್ಲಿ ನಿಂತ್ಕೊಳಕ್ಕೂ ಐತಲ್ಲ. ಈ ಟೈಮಲ್ಲಂತೂ ಬರಕ್ ಹೋಗ್ಬಿಡಿ. ಒಂದೂವರೆ ತಿಂಗಳು ಆಗ ಗಂಟ ಮನೇಲಿ ಕೂತ್ಕೊಳ್ಳಿ, ಆಮೇಲೆ ಬನ್ನಿ ಮಗಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಏನು ಮಾಡ್ತಾ ಇದೀವಿ ಅಂತಂದರೆ ನೋಡಿ ಎಲ್ಲ ಪ್ಯಾಕಿಂಗ್ ಮಾಡ್ಕೊತಾ ಇದ್ವಿ. ಯಾಕೆ ಅಂತಂದರೆ ನಾವು ಹೋಗ್ತಾ ಇರೋದು ಮಂತ್ರಾಲಯಕ್ಕೆ, ನಾಳೆ ಸಂಜೆ ಹೋಗ್ತಾ ಇದ್ವಿ. ಸೊ ಹಾಗಾಗಿ ಎಲ್ಲ ಪ್ಯಾಕಿಂಗ್ ನಡೀತಾ ಐತೆ. ಅಮ್ಮ ಏನಾರು ಹೇಳು. ಹಾಯ್ ಹಲೋ ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ. ಎಲ್ಲ ನಮ್ಮ ಅಮ್ಮಂಗೆ ಗೊತ್ತು ಗೈಸ್, ನಾನೇನು ಹೇಳ್ಕೊಡ್ಬೇಕಾಗಿಲ್ಲ. ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡ್ ಬರ್ತೀನಿ. ನೋಡಿ ಗೈಸ್, ಎಂತ ಒಳ್ಳೆ ಮನ್ಸು ನಮ್ಮ ಅಮ್ಮಂಗೆ ಗೈಸ್. ನಮ್ಮ ಅಕ್ಕ ಇನ್ನೂ ಇವತ್ತಾದ್ರೂ ಅವಳು ಬಟ್ಟೆ ಪ್ಯಾಕ್ ಮಾಡಿಲ್ಲ ನೋಡಿ ಗೈಸ್. ಇಲ್ಲಿ ಇವಾಗ ಮಾಡ್ಕೊತವಳೆ. ಈಗ ಟೈಮು 4 ಗಂಟೆ ಆಗೈತಿ. ಇವತ್ತು ಬುಧವಾರ, ನಾವು ಮಂಗಳವಾರ ನೆನ್ನೆನೇ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಅಕ್ಕ ನೋಡಿ ಇವಾಗೆಲ್ಲ ಎತ್ಕೊಂಡು ಮಳ್ಳಿ ಥರ ಹೋಗೋದು 8 ಗಂಟೆ ಅಂತ ಗೊತ್ತಾಗ್ಬಿಟ್ಟೈತಲ್ಲ, ಅದಕ್ಕೆ ನಿಧಾನಕ್ಕೆ ಪ್ಯಾಕ್ ಮಾಡ್ಕೊತವಳೆ. ಇನ್ನೂ ಪೂಜೆ ಮಾಡ್ಬೇಕಂತೆ ಅವಳು, ಇನ್ನೂ ರೆಡಿನೇ ಆಗಿಲ್ಲ ಗೈಸ್. 4 ಗಂಟೆ ಆಗೈತಿ, ಇನ್ನು 4 ಅವರ್ ಐತೆ. 4 ಅವರ್ ಎಲ್ಲ ಮುಗೀತದೆ. ಆದರೆ ಸ್ವಲ್ಪ ಬೇಗ ಇಂಪ್ರೂವ್ಮೆಂಟ್ ಇರಬೇಕಲ್ವ. ಇವಳಂತೂ ಯಾವಾಗಲೂ ಲೇಟು. ಮೇಕಪ್ ಮಾಡ್ಕೊತಾಳೆ ಗೈಸ್, 1 ಗಂಟೆ ಬೇಕು ಮೇಕಪ್ ಮಾಡ್ಕೊಳಕ್ಕೆ. ಹೇಳು ಬನೋ, ಏನಾರು ಹೇಳು. ಎಲ್ಲ ನಿಜ ಗೈಸ್. ಗೈಸ್ ನಾನು ನೆನ್ನೆನೇ ತೋರಿಸಿದ್ದೀನಿ ಗೈಸ್. ಅದು ನೆನ್ನೆ ನೋಡಿದ್ರಲ್ಲ, ಅದೆಲ್ಲ ನಂದೇ ಗೈಸ್. ಅದು ನಮ್ಮಮ್ಮಂದು ನಮ್ಮದು ಒಟ್ಟಿಗೆ ಆಗೋಯ್ತು ಗೈಸ್. ಏನಂತಂದರೆ ನಾವು ಹೊರಡೋದು ನೈಟು 8 ಗಂಟೆ ಅಲ್ವ ಬನೋ. 8 ಗಂಟೆಗೆ ಹೊರಡ್ತೀವಿ ಇಲ್ಲಿಂದ ಬಸ್ಸಲ್ಲಿ. ಐರಾವತ ಬಸ್, ಯಾವುದು BMTCನ ಐರಾವತನ, ಯಾವ ಬಸ್ಸು ಅಂತ ಗೊತ್ತಿಲ್ಲ. ಬಸ್ ಬುಕ್ ಆಗೈತೆ ಗೈಸ್. ಬುಕ್ ಮಾಡಿದ್ದೀವಿ. 8 ಗಂಟೆಗೆ ಹೊರಡ್ತೀವಿ ಇಲ್ಲಿಂದ. ಬೆಳಗಿನ ಜಾವ 6 ಗಂಟೆಗೆ ಸೇರ್ತೀವ. 6 ಗಂಟೆ 7 ಗಂಟೆಗೆ ಸೇರ್ತೀವಿ ಅಂತ ಅನ್ಸುತ್ತೆ ಗಾಯ್ಸ್. ಇವಾಗ ನಮ್ಮ ಶೋಭಮ್ಮನ ಮನೇಲಿ ಇದ್ದೀವಿ. ಏನು ಶೋಭಮ್ಮ ಇದು ನಂಗೆ ಮಾಡ್ಕೊಟ್ಟಿರೋದು? ಅದು ಉದ್ದಿನ ಕಾಳು ಸ್ವೀಟು ಗಾಯ್ಸ್. ನೋಡಿಲಿ ನಮ್ಮ ಶೋಭಮ್ಮ ಇವತ್ತು ಎಲ್ಲ ನಾಳೆಗೆ ಹೋಗ್ತಾ ಇದೀವಿ ಅಂದ್ಬಿಟ್ಟು ದೇವ್ರಿಗೆ ಪೂಜೆ ಮಾಡ್ತೈತೆ. 6:15 ಇವಾಗ ಟೈಮು. ನಾವು ಹೋಗ್ತಾ ಇರೋದು 8 ಗಂಟೆ ಬಸ್ಗೆ. ಶೋಭಮ್ಮ ಎಲ್ಲಿ ಬಸ್ ಹತ್ತದು? ಗೈಸ್ ಸಬರ್ ಹತ್ರ ಬಸ್ ಹತ್ತದು ನಾವೆಲ್ಲ. ನೋಡಿ ಗೈಸ್ ಊಟ ಮಾಡ್ತಾಳೆ ನಮ್ಮ ಅಕ್ಕ. ಶಮ ಆಯ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಕ್ಕ ನೀವೇನೋ ಒಂದು ಕ್ವಶನ್ ಕೇಳೋಕೆ ನಾನು. ನಿಮ್ನೆಲ್ಲ ಅವ್ರನ್ನ ಅಕ್ಕ ಗೈಸ್ ಮೊನ್ನೆ ಹೂ ತರ ರೆಡಿ ಆಗಿದ್ರು, ಇವತ್ತು ನೋಡಿ ಹೆಂಗ್ ಕೂತಾರೆ ಹೂಕೋಸ್ಕರ. ಅಕ್ಕ ಮಗ ತೋರಿಸಿ ಹೋಗ್ಲಿ. ನಾವೇ ತೋರಿಸ್ತೀವಿ ಬಿಡಿ. ಇಲ್ಲಿ ಮಕ್ಕನೇ ಮುಚ್ಕೊಬಿಟ್ರು ಗೈಸ್. ನಾವು ಹೋಗ್ತಾ ಇರೋದು 5 ಜನ. ಇವ್ರು ಯಾರು ಬರ್ತಾ ಇಲ್ಲ ನೋಡಿ. ಇವರು ಅವರು ಇಲ್ಲೊಬ್ರು ಅವ್ರೆ. ಅಕ್ಕ ನಿಮ್ಮ ಮಕ್ಕ ತೋರಿಸಿ ಹೋಗ್ಲಿ. ಇವ್ರು ಯಾರು ಬರ್ತಾ ಇಲ್ಲ ಗೈಸ್. ನಾವು ಹೋಗ್ತಾ ಇರೋದು 5 ಜನ. ಇನ್ನೊಬ್ರು ಕ್ಯಾಂಡಿಡೇಟು ಬಸ್ ಸ್ಟ್ಯಾಂಡ್ ಹತ್ರನೇ ಬರ್ತಾರಂತೆ. ಸೊಳ್ಳೆಗಳೇನಿ ಕಣ. ಬಸ್ ಒಳಗೆ ಕುಂತ್ಕೊಂಡ್ರೆ ನಮ್ನೆಲ್ಲ ತಿಂದು ಹಾಕ್ಬಿಟ್ಟು ರಕ್ತ ಎಲ್ಲ ಕುಡ್ಕೊಂಡೈತೆ ಗೈಸ್. ಅಕ್ಕ ಗೈಸ್ ನಾನು ವಿಡಿಯೋ ಮಾಡ್ತೀನಿ, ನನ್ನ ಮುಖ ನೋಡ್ತಾರೆ. ಅವ್ರಿಗೆ ಮುಖ ತೋರಿಸಿದೆ ಅಂದ್ರೆ ತೋರಿಸ್ತಾರ ನೋಡಿ ಗೈಸ್. ಇಲ್ಲಿ ಮುಖ ಮುಚ್ಕೊಂಡ್ಬಿಡ್ತಾರೆ. ಈಗ ನಮ್ಮ ಬಾವ ಬಂದು ಪಿಕ್ ಮಾಡ್ಕೊಂಡು ನಮ್ಮನ್ನ ಬಸ್ ಸಬರ್ ಹತ್ರ ಬಿಡುತ್ತೆ. ಬಾಯ್ ಎಲ್ರಿಗೂ ಬಾಯ್ ಗೈಸ್. ಈಗ ನಮ್ಮ ಬಾವ ಬಂತು ನೋಡಿ ಆಟೋ. ಈಗ ಆಟೋದಲ್ಲಿ ಹೋಯ್ತಾ ಇರೋದು ಈಗ. ಬಾಯ್ ಓ ಮಕ್ಕ ತರಿಸಿ ಹೋಗ್ಲಿ. ಮತ್ತಮ್ಮ ಗಾಡಿ ಒಳಗೆ ನಾನು ಆಯ್ ನೋಡಿ ಗೈಸ್. ಇಷ್ಟೊಂದು ಲೆಗೇಜ್ ತಗೋ ಹೋಯ್ತಾ ಇದೀವಿ ನಾವು, ಅದಕ್ಕೆ ಆಟೋದಲ್ಲಿ ಹೋಯ್ತಾ ಇದೀವಿ ನೋಡಿ ಗೈಸ್. ನಮ್ಮ ಬಾವಂದೇ ಆಟೋ. ಶವಮ್ಮ ಆಟೋ ಹೊತ್ತಿ. ನಾ ಮುಂದೆನೆ ಕುತ್ಕೊಳ್ಳೋದು, ಅದೇ ಆಟೋ ಹೊತ್ತಿ ಆಯ್ತು.
ಬಾಯ್. ಈಗ ಬಸ್ ಸ್ಟ್ಯಾಂಡ್ ಹೋಗ್ತಿದೀವಿ, ಬಸ್ ಸ್ಟ್ಯಾಂಡ್ ಹೋದ್ಮೇಲೆ ವಿಡಿಯೋ ಮಾಡ್ತೀವಿ. ಸೊ ಗೈಸ್ ಫೈನಲಿ ಬಸ್ ಸ್ಟ್ಯಾಂಡ್ ಬಂದ. ಎಲ್ಲಿ ಇದು ಯಾವ್ದು ಇದು ಗೈಸ್? ಇದು ಛತ್ರಿ ಮರ ಅಂತ ನನಗೆ ಗೊತ್ತಿರ್ಲಿಲ್ಲ. ನೋಡಿ ನಾವೆಲ್ಲ ಇಲ್ಲೇ ಇದೀವಿ. ಆಕ್ಚುಲಿ ಅಲ್ಲಿ ನಮ್ಮ ಶೋಭಮ್ಮ ಮತ್ತೆ ನಮ್ಮಮ್ಮ ಇಬ್ರು ಬಸ್ ಕೇಳ್ಕೊಬರ್ಕ್ ಹೋಗೋರು ಗೈಸ್. ಈಗ ನಾನು ಬಸ್ ಹುಡುಕ್ತೆ ಯಾವ್ದು ಸಿಕ್ಲಿಲ್ಲ, ಇನ್ನು ನಮ್ಮ ಬಸ್ಗಳು ಬಂದಿಲ್ಲ ಇಲ್ಲೆಲ್ಲುವೆ. ಈಗ ಬಸ್ ಹತ್ಕ ಹೋಗ್ಬೇಕು, ಇನ್ನು ಬಸ್ ಬಂದಿಲ್ಲ ಗೈಸ್. ಬಸ್ಗೋಸ್ಕರ ವೈಟ್ ಮಾಡ್ತಾ ಇದೀವಿ. ಇನ್ನೊಬ್ರು ಕ್ಯಾಂಡಿಡೇಟ್ ಬರ್ತಾರೆ ಅಂತ ಹೇಳಿದೆ, ನೋಡಿ ಇವ್ರೇನೆ. ಅಯ್ಯೋ ನಾಚ್ಕೋತಾರೆ ಗೈಸ್ ವಿಡಿಯೋದಲ್ಲಿ ಬರೋದಕ್ಕೆ. ನೋಡಿ ಆಕ್ಚುಲಿ ನಮ್ಮಮ್ಮ, ಇವರು, ಆಮೇಲೆ ನಮ್ಮ ಅಕ್ಕ, ನಮ್ಮ ಶೋಭಮ್ಮ ಅಂಡ್ ನಾವು 5 ಜನ ಹೋಗ್ತಾ ಇದೀವಿ. ಇವರೊಬ್ರು ಆಂಟಿ ಈಗ ಹೊಸ್ತಾಗ್ ಬಂದಾರೆ. ಆಂಟಿ ಹೆಸರು ನಿಮ್ಮ ಇಂಟ್ರೊಡಕ್ಷನ್ ಬಿಡಿ. ಸುಜಾತ. ಗೈಸ್ ಫೈನಲಿ ಬಸ್ ಬಂದ ನಿಂತ ಇದೆ ನೋಡಿ ಗೈಸ್. ಇದೇ ಬಸ್. ಈ ಬಸ್ ಅಲ್ಲಿ ಇವಾಗ ಮಂತ್ರಾಲಯಕ್ಕೆ ಹೊರಡ್ಬೇಕು. ಇದೇ ಬರೋಣ ಮೈಸೂರು. ನೀವು ನಂಜನಗೂಡು ಅಂತ ಹೇಳಿ ಸರಿ. ಗೈಸ್ ಇದೇ ಬಸ್. ಹಾ ಸರಿ ಬರ್ತಾ. ಗೈಸ್ ಈಗ ಕಾಲ್ ಇಡ್ತಾ ಇದೀವಿ, ಸತತ ಪ್ರಯತ್ನ. ಅಯ್ಯಪ್ಪ ನಮ್ ಸೀಟ್ ಯಾವ್ದು ಅಂತ ಗೊತ್ತಿಲ್ಲ. ಇಲ್ಲೆಲ್ಲ ಮಲ್ಕೋಬಹುದು ಗೈಸ್ ಆರಾಮಾಗಿ. ಫಸ್ಟ್ ಟೈಮ್ ಈ ತರ ಬಸ್ ಅಲ್ಲಿ ಹತ್ತುತ್ತಾರ ನಾನು. ಸೀಟ್ ಅಲ್ಲಿ ಆರಾಮಾಗಿ ಮಲ್ಕೋಬಹುದು ಗೈಸ್. ಸಿಂಗಲ್ ಯಾವ್ದು ಗೈಸ್? ಫೈನಲಿ ಬಸ್ ಒಳಗೆ ಹತ್ತಿದೀವಿ ನೋಡಿ ಗೈಸ್. ಈ ತರ ಬಸ್ಗೆ ಫಸ್ಟ್ ಟೈಮ್ ಹತ್ತುತ್ತಾ ಇರೋದು. ಶೋಭಮ್ಮ ನೀವ್ ಎಷ್ಟು ಸಲ ಹತ್ತಿದ್ದೀರಾ ಈ ತರ ಬಸ್ಗೆ? ಫಸ್ಟ್ ಟೈಮ್. ಇವರು ಫಸ್ಟ್ ಟೈಮ್ ಗೈಸ್ ಹತ್ತುತ್ತಾ ಇರೋದು. ಅಮ್ಮ ನೀವ್ ಎಷ್ಟು ಟೈಮ್ ಹತ್ತಿದ್ಯಾ? ಫಸ್ಟ್ ಟೈಮ್. ನೀವ್ ಎಷ್ಟು ಸಲ ಹತ್ತಿದ್ದೀರಾ ಈ ತರ ಬಸ್ಗೆ? ನಾನ್ ಸೆಕೆಂಡ್ ಟೈಮ್. ಸೆಕೆಂಡ್ ಟೈಮ್? ಹಾ, ತಿರುಪತಿ ಇದಕ್ಕೆ ಮಂಗಳೂರು ಹೋಗಿದ್ದೀನಿ ಇದೇ ತರ ಬಸ್ ಅಲ್ಲಿ. ಹಾ ಗೈಸ್ ಅವ್ರು ಪುಣ್ಯ ಮಾಡಿದವ್ರು ನೋಡಿ ಗೈಸ್, ಮಂಗಳೂರಿಗೆಲ್ಲ ಹೋಗಿದ್ ಬಂದಾರೆ. ನೀನ್ ಎಷ್ಟು ಸಲ ಹೋಗಿದ್ದೀಯ? ನಾನು ಫಸ್ಟ್ ಟೈಮ್. ಫಸ್ಟ್ ಟೈಮ್. ಹ್ಮ್ ಫಸ್ಟ್ ಟೈಮ್ ಗೈಸ್ ನಾವೆಲ್ಲ. ಅವರೊಬ್ರು ಮಾತ್ರ ಸೆಕೆಂಡ್ ಟೈಮ್ ಹೋಯ್ತಾರೆ ಗೈಸ್. ಈ ಬಸ್ಸಲ್ಲಿ ಈಗ ಮಂತ್ರಾಲಯಕ್ಕೆ ಹೋಗ್ಬೇಕು. ಬೆಳಗಿನ ಜಾವ ಹೋಗಿ ರೀಚ್ ಆಯ್ತೀವಿ ಗೈಸ್. ಗೈಸ್ ಈಗ ಮಂತ್ರಾಲಯಕ್ಕೆ ನೋಡಿ 513 ಇಲ್ಲಿಂದ. ಯಾವ ಮರ ಇದು? ಎಲ್ಲಿ? ಛತ್ರಿ ಮರದ ಹತ್ರ ಇಂದ ಗೈಸ್ 513 ಕಿಲೋಮೀಟರ್ ಐತೆ ಮಂತ್ರಾಲಯಕ್ಕೆ. ಗೂಗಲ್ ಮ್ಯಾಪ್ ಅಲ್ಲಿ ತೋರಿಸ್ತೀನಿ ನೋಡಿ ಗೈಸ್. ಕಲಾಸಿಪಾಳ್ಯದಲ್ಲಿ ಇದ್ವಿ ಬೆಂಗಳೂರಲ್ಲಿ. ಆಕ್ಚುಲಿ ನೋಡಿ ವಾಶ್ರೂಮ್ಗೆ ಎಲ್ಲರೂ ಹೋಗ್ಬೇಕು ಅಂದ್ರೆ ನಿಲ್ಸೋರೆ. ಅದಕ್ಕೆಲ್ಲ ಹೋಗ್ತಾ ಇದೀವಿ ಗೈಸ್. ಈಗ 10:45 ಟೈಮು. ಬೆಳಗಿನ ಜಾವ ಆಗುತ್ತೆ ಅಲ್ಲಿ ಹೋಗೋ ತಲುಪೋ ಅಷ್ಟರಲ್ಲಿ ಗೈಸ್. ನೋಡಿ ಇದು ಕಲಾಸಿಪಾಳ್ಯ ಅಂತೆ. ಕಲಾಸಿಪಾಳ್ಯನ ಇದು? ಹಾ ಗೈಸ್ ಫೈನಲಿ ಮಂತ್ರಾಲಯಕ್ಕೆ ಬಂದು ಇಳಿದಿದ್ದೀವಿ. ಈಗ ಟೈಮು 7 ಗಂಟೆ ಟೈಮ್ ಈಗ. ಸೊ ಗೈಸ್ ಫೈನಲಿ ಮಂತ್ರಾಲಯಕ್ಕೆ ಬಂದಿದ್ದೀವಿ ನಾವು ರೂಮ್ಗೋಸ್ಕರ. ನೋಡಿ ಇಲ್ಲಿ ರೂಮ್ಗೋಸ್ಕರ ಎಲ್ಲ ಹುಡುಕಾಡ್ತಾ ಇದ್ದೀವಿ. ಎಲ್ಲ ರೂಮ್ಗಳೇ ಸಿಗ್ತಾ ಇಲ್ಲ ಗೈಸ್. ಎಲ್ಲ ಫುಲ್ ಹೌಸ್ಫುಲ್ ಆಗ್ಬಿಟ್ಟೈತೆ. ನೋಡಿ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ರಾಯರಿಗೆ ಹೂವು ತಗೊಂಡು. ಇದು ರಾಯರ್ಗಂತೆ. ಈಗ ರೂಮ್ಗೋಸ್ಕರ ನೋಡಕ್ ಹೋಗ್ತಾ ಇದ್ವಿ. ರೂಮ್ ಎಲ್ಲಿ ಸಿಗ್ತಾ ಇಲ್ಲ ಗೈಸ್. ಇಲ್ಲೆಲ್ಲ ಹೌಸ್ಫುಲ್ ಆಗ್ಬಿಟ್ಟೈತೆ. ಸೊ ಗೈಸ್ ಫೈನಲಿ ರೆಡಿ ಆಗಿವಿ. ನೋಡಿ ಇಲ್ಲಿ ಎಲ್ಲ ಮೇಕಪ್ ಮಾಡ್ಕೊಂಡು ನಿಲ್ಲಿತವ್ರೆ ಗೈಸ್. ಇಲ್ಲಿ ಗೈಸ್ ನಾನು ಒಬ್ಬನೇ ಮೇಕಪ್ ಮಾಡ್ಕೊಳ್ದೆ ಇರೋನು. ನೋಡಿ ಅವರೆಲ್ಲ ಮೇಕಪ್ ಮಾಡ್ಕೊಂಡು ಹೆಂಗಾಡ್ತಾರೆ. ಹೇಳೊಬ್ರು ಮೇಕಪ್ ಮಾಡ್ಕೊಂಡಳೆ. ಆಂಟಿ ಒಬ್ರು ಜವಮ್ಮ ನಿಮ್ಮ ಅಕ್ಕ ತೋರಿಸಿ. ನೋಡಿ ಗೈಸ್ ಎಷ್ಟು ಮೇಕಪ್ ಹಾಕೋರೆ ಅಂತ. ಐಫೋನ್ ಬೇಕು ಗೈಸ್. ಹೆಂಗ್ ಕಾಣ್ತಾ ಇದೀವಿ ಕಮೆಂಟ್ ಮಾಡಿ ಗೈಸ್. ಗೈಸ್ ಎಲ್ಲ ರೆಡಿ ಮಾಡ್ಕೊಂಡು ಈಗ ದೇವಸ್ಥಾನ ಹತ್ರ ಹೋಗಕ್ಕೆ ರೆಡಿ ಆಗ್ತಾ ಇದೀವಿ ಗೈಸ್. ಹಾಯ್ ಮಾಡಿ ಎಲ್ಲ. ಗೈಸ್ ಈಗ ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ. ರೂಮ್ ಇಂದ ಈಗ ಹೊರಟಿದೀವಿ ಆಲ್ರೆಡಿ. ಇಲ್ಲಿಂದ ಒಂದು 100 ಮೀಟರ್ ಇರ್ಬೇಕು ಅಷ್ಟೇ ದೇವಸ್ಥಾನ. ಪಕ್ಕದ ರೋಡೆ ದೇವಸ್ಥಾನಕ್ಕೆ ಹೋಗುತ್ತೆ ಗೈಸ್. ಗೈಸ್ ನಮ್ಮ ಅಕ್ಕ ಬಳೆ ತಗೋತಾಳೆ ಗೈಸ್. ನಾನು ಬಳೆ ಸಿಕ್ತಾ? ಹಾ ಗೈಸ್ ಬಳೆ ಆ ಕಡೆ ಇರ್ಲಿಲ್ಲ ಅನ್ಬಿಟ್ಟು ಬಳೆ ತಗೋತಾಳೆ ಗೈಸ್. ಶವಮ್ಮ ವಾಲೆ ತಗೋತಾ ಇದ್ದೀರಾ ನೀವು? ವಾಲೆನೂ ಹಾಕಿಲ್ವಾ ಅವಳು? ವಾಲೆ ಹಾಕಿಲ್ಲ, ಏನೂ ಹಾಕಿಲ್ಲ. ಒಂದ್ ಸೈಡ್ ಹಾಕಡೆ ಇನ್ನೊಂದ್ ಸೈಡ್ ಹಾಕಲ್ವಾ? 2 ಸೈಡ್ ಹಾಕಬೇಕಪ್ಪ ಹೆಣ್ಮಕ್ಳು. ಹಾಕ್ಬೇಕು ಎಲ್ಲಾನು.
ರೋಡ್ ಗೋಲ್ಡ್ ಗೈಸ್, ರೋಡ್ ಗೋಲ್ಡ್ ಗೈಸ್. ಫೈನಲಿ ನೋಡಿ ಬಂದಿ ರಾಯನ್ರ ಮಠಕ್ಕೆ ಒಳಗಡೆ ಎಂಟ್ರಿ ಕೊಡ್ಬೇಕು ಈಗ. ನೋಡೋದ ಬನ್ನಿ ಒಳಗೆ ಹೋಗೋದ ಗೈಸ್. ಇವತ್ತು ಗುರುವಾರ ಆಗಿದ್ರಿಂದ ಎಷ್ಟು ಜನ ರಶ್ ಅವ್ರೆ ನೋಡಿ, ತುಂಬಾ ರಶ್ ಅವ್ರೆ ಗೈಸ್ ಇಲ್ಲಿ. ಏನ ಇಲ್ಲೇ ಫೋಟೋ ಹೊಲ್ಕೋಬೇಕಾ? ವಿಡಿಯೋ ಮಾಡ್ಬಿಡ್ತೀನಿ. ನಾನು ರಾಯರ ಮಠಕ್ಕೆ ಬಂದಿದ್ದೆ, ಏನ್ ಅನಿಸ್ತೈತಿ? ತುಂಬಾ ಖುಷಿ ಆಗ್ತದೆ. ಖುಷಿ ಐತೈತೆ ಅಂತ ಗೈಸ್. ಆಕ್ಚುಲಿ ನಮ್ಮ ಅಕ್ಕಂಗೆ ರಾಯರ್ ಭಕ್ತರು ತುಂಬಾ. ನಮ್ಮ ಅಕ್ಕ ಇಲ್ಲಿ ನಮ್ಮ ಶೋಭಮ್ಮ ಅವ್ರಿಗೆಲ್ಲ ತುಂಬಾ ಭಕ್ತರು. ನಮ್ಗೆ ಅಷ್ಟೊಂದು ಭಕ್ತಿ ಇಲ್ಲ. ಇಲ್ಲ ಅಂತಂದ್ರೆ ಭಕ್ತಿ ಇದೆ, ಬಟ್ ತುಂಬಾ ನಂಬಲ್ಲ. ಯಾಕಂದ್ರೆ ಒಂದು ನಂಬಿಕೆ ಇಟ್ಟಿದೆ, ಆ ನಂಬಿಕೆನ ಉಳಿಸ್ಕೊಳ್ಳಿಲ್ಲ ದೇವ್ರು. ಗೈಸ್ ಇವ್ರಿಗೆ ವಿಡಿಯೋ ಮಾಡಿ ಫೋಟೋ ತೆಗೆದು ಕೊಟ್ಮೇಲೆ ನೋಡಿ ಎಲ್ಲ ಖುಷಿ ಆಗ್ಬಿಟ್ಟಾರೆ. ನಂದೇ ವಿಡಿಯೋ ತಗೊಂಡಿಲ್ಲ ಗೈಸ್, ಒಂದು ಫೋಟೋ ತಗೊಂಡಿಲ್ಲ ಇನ್ನೂ. ನಂದು ನಮ್ಮ ಅಕ್ಕಂದು ಫೋಟೋ ತೆಗಿಸ್ಬೇಕು ನಾವು. ನಾನೇನೇನು ಫೋಟೋ ತೆಗ್ಸದ ಗೈಸ್. ಸುಮಾರು ವಿಡಿಯೋದಲ್ಲಿ ಹೇಳ್ತಾ ಇರ್ತೀರಾ ಇವಳು ನಿಮ್ಗೆ ಏನಾಗ್ಬೇಕು ಅಂತ. ಇವಳು ನಮ್ಮ ಅಕ್ಕ, ಸ್ವಂತ ಅಕ್ಕ. ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲಿ ಹಂಗೆ ಅನ್ಕೊಂಡಿರ್ತಾರೆ, ಫ್ಲವರ್ಗಳು ಅಂತ ಅನ್ಕೊಂಡಿರ್ತಾರೆ. ಇಲ್ಲ, ಅವಳು ನಮ್ಮ ಅಕ್ಕ, ಸ್ವಂತ ಅಕ್ಕ ಗೈಸ್. ಯಾರ್ಯಾರು ಮಂತ್ರಾಲಯ ನೋಡಿಲ್ಲ ಗೈಸ್, ಇಲ್ಲೇ ನೋಡ್ಕೊಳ್ಳಿ ಗೈಸ್, ಫುಲ್ ತೋರಿಸ್ತೀನಿ. ಇದೇ ನಿಮ್ಮ ಮಂತ್ರಾಲಯ. ಆಕ್ಚುಲಿ ನಾನು ತುಂಬಾ ನಂಬಿದ್ದೆ ಒಂದಿನ ಟೈಮಲ್ಲಿ. 5 ತಿಂಗಳ ಹಿಂದೆ ಒಬ್ಬನೇ ಬಂದಿದ್ದೆ ಗೈಸ್. ಏನಾಯ್ತು ಅಂದ್ರೆ ನಾನು ನಂಬ್ಕೊ ಬಂದಿದ್ದು ಬೇರೆ ವಿಷಯಕ್ಕೆ. ಆ ವಿಷಯದಲ್ಲಿ ನಮ್ಮ ದೇವರು ಕೈ ಹಿಡಿಲಿಲ್ಲ. ಸೊ ಹಾಗಾಗಿ ಇದೆಲ್ಲ ಒಂದ್ ಕಡೆ ಮನ್ಸಿಗೆ ಬೇಜಾರಾಯ್ತು. ಪರವಾಗಿಲ್ಲ, ಇವತ್ತೆಲ್ಲ ನಾಳೆ ಒಂದು ಒಳ್ಳೇದ್ ಮಾಡುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ನೋಡೋಣ ಗೈಸ್. ನಾ ವಿಷಯಕ್ಕೆ ಬಂದಿದ್ದೆ, ಒಂಥರ ಖುಷಿ ಇತ್ತು. ಬಟ್ ಅದಾದ್ಮೇಲೆ ತುಂಬಾ ದುಃಖನೂ ಆಯ್ತು. ಅವಾಗ್ಲೂ ಏನು ಮಾಡಕ್ಕಾಗಲ್ಲ ಗೈಸ್. ಅಷ್ಟೇ, ದೇವ್ರು ಗೀರು ನಮ್ಗ ಕೂತ್ಕೊಳಕ್ಕಾಗಲ್ಲ ಗೈಸ್. ನಮ್ಮ ಎಫರ್ಟ್ ಇರ್ಬೇಕಲ್ವಾ. ನಮ್ಮ ಎಫರ್ಟ್ ಇಲ್ಲ ಅಂದ್ರೆ ಏನು ಮಾಡಕ್ ಸಾಧ್ಯ ಇಲ್ಲ. ಗೈಸ್ ಇದು ಡೈರೆಕ್ಟ್ ದರ್ಶನಕ್ಕೆ ಹೋಗ್ತಾ ಇದೀವಿ ನಾವು. ಯಾಕೆಂದ್ರೆ ಕ್ಯೂ ಅಲ್ಲಿ ನಿಂತ್ಕೊಳಕ್ ಆಗಲ್ಲ ಅಂತ. ಸೊ ಅದಕ್ಕೆ ಡೈರೆಕ್ಟ್ ದರ್ಶನ. ಮನ್ಸಲ್ಲಿ ಇರ್ಬೇಕಲ್ಲ, ಎಲ್ಲಿರ್ಬೇಕಲ್ಲ ಮನ್ಸಲ್ಲಿ ಗೈಸ್, ಎಲ್ಲ ಒಂದ್ಸಲ ಇರ್ಬೇಕಂತೆ ಗೈಸ್. ನಿಮ್ಮ ರಾಯರ ಬಗ್ಗೆ ಹೇಳಿ. ನಮ್ ರಾಯರ್ ಬಗ್ಗೆ ಏನ್ ಹೇಳದಪ್ಪ, ಎಲ್ಲಾ ಒಳ್ಳೇದ್ ಮಾಡ್ತಾ ಇದೆ ರಾಯರು. ಎಲ್ಲಾರು ರಾಯರ್ ನಂಬಿ ಒಳ್ಳೇದಾಗುತ್ತೆ. ರಾಯರ್ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಆ ಯಪ್ಪನ್ ನಂಬಿದವ್ರು ಯಾರು ಹಾಳಾಗಿಲ್ಲ. ನಮ್ಮಪ್ಪ ಎಲ್ಲಾರನು ರಕ್ಷಣೆ ಮಾಡಿ ಕಾಪಾಡ್ತಾರೆ. ಗಾಯ್ಸ್, ನಾನ್ ಫಸ್ಟ್ ಸಲ ಬಂದಿರೋದು. ರಾಯರ್ನ ನಂಬಿ ಬಂದಿದೀನಿ. ಮುಂದೆ ಹೆಂಗಾಗುತ್ತೆ ಏನೋ ನೋಡೋಣ. ಒಳ್ಳೇದಾದ್ರೆ ಸಾಕು, ಪ್ರತಿ ಸಲ ಬರ್ತೀರಿ ಅಂತ ಬೇಡ್ಕತ್ತೀನಿ. ಗೈಸ್ ಎಲ್ಲರಿಗೂ ರಾಯರ್ ಮೇಲೆ ಒಳ್ಳೆ ಒಪಿನಿಯನ್ಸ್ ಇದೆ ಗೈಸ್. ಗೈಸ್ ಎಂಟ್ರಿಗೆ ಹೋಗ್ತಾ ಇದೀವಿ ಗೈಸ್. ಒಳಗಡೆ ಹೋಗಕ್ಕೆ ಹೋಗ್ತಾ ಇದೀವಿ ಗೈಸ್. ನೋಡಿ ಜನ ನೋಡಿ ಗೈಸ್ ಎಷ್ಟಿದಾರೆ ಅಂತ. ಲಕ್ಷಾಂತರ ಜನ ಸೇರಿದ್ದಾರೆ. ಪೂಜೆ ಆಗೋಗಿರುತ್ತೆ, ಬರೀ ದೇವ್ರ ನೋಡ್ಕೊಳ್ಳೋದಷ್ಟೇ. ನೋಡಿ ಗೈಸ್, ಇಲ್ಲಿ ರಾಯರ್ದು ಫೋಟೋ ಎಲ್ಲ ಹಾಕೋರೆ. ಟಿಕೆಟ್ ಗೈಸ್, ಫ್ರೀ ಎಂಟ್ರಿ ಅಂದ್ರೆ ದುಡ್ಡು ಕೊಟ್ಬಿಟ್ಟಿದೀವಿ ಗೈಸ್. ಅದಕ್ಕೆ ಫ್ರೀ ಆಗಿ ಬಿಡ್ತಾರೆ ನಮ್ನ ಅಷ್ಟೇ. ಅನ್ನದಾನ ಟಿಕೆಟ್ ಬರ್ಸಿದ್ವಿ. ಅನ್ನದಾನ ಟಿಕೆಟ್ ಅಲ್ಲೇ ಗೈಸ್. ಕೊನೆಗೂ ಒಳಗ್ ಬಂದ್ವಿ. ನೋಡ್ತಾ ಇರ್ಬೋದು ಪಾಪ ರಶ್ ನೋಡಿ ಗೈಸ್. ರಶ್ ನಾನು ಎಷ್ಟು ಸಲ ಬಂದಿದ್ದೇನೆ ಇಲ್ಲಿಗೆ? ಇದು 2ನೇ ಸಲ. ನೀ ಎಷ್ಟೇ ಸಲ? ಮೊದಲನೇ ಸಲ ಗೈಸ್. ನಾನು 2ನೇ ಸಲ ಗೈಸ್ ಬಂದಿರೋದು ಇಲ್ಲಿಗೆ. ಜನ ಮಾತ್ರ ಈ ಸಾವಿರಾರು ಜನ ಇಲ್ಲೇ ಸೇರ್ಕೊಂಡವ್ರೆ. ಇನ್ನು ಆಚೆ ಕಡೆ ಲಕ್ಷಾಂತರ ಜನ ಇದಾರೆ. ಇವತ್ತು ಗುರುವಾರ ಅಲ್ವಾ, ಅದಕ್ಕೆ ಹೆವಿ ಜನ ಸೇರ್ಕೊಂಡ್ಬಿಟ್ಟಾರೆ ಗೈಸ್. ಸೊ ಗೈಸ್ ಫೈನಲಿ ದರ್ಶನ ಮುಗೀತು. ಈಗ ಆಚೆ ಬಂದಿದೀವಿ ಗೈಸ್. ಈಗ ಇಲ್ಲಿಂದ ಆಚೆ ಹೋಗ್ಬೇಕು ಗೈಸ್ ಅಷ್ಟೇ. ಒಳಗಡೆ ವಿಡಿಯೋ ಮಾಡಂಗಿಲ್ಲ, ಸೊ ಹಾಗಾಗಿ ವಿಡಿಯೋ ಮಾಡಿಲ್ಲ.
ಹೆವಿ ರಶ್ ಗೈಸ್. ಏನಂತಂದ್ರೆ ನೋಡ್ತಾ ಇರೋದು, ಅಯ್ಯೋ ಈ ಬಿಸಿಲಿಗೆ ಗೈಸ್ ಏನೋ ಸರಿ ವಿಡಿಯೋನೇ ಆಗ್ತಾ ಇಲ್ಲ. ಆಕ್ಚುಲಿ ಅಲ್ಲಿ ಮೇಲ್ಗಡೆ ಎತ್ ಕಾಣಿಸ್ತೈತಲ್ಲ ಗೈಸ್, ಆ ಬಾವುಟ ಮೇನ್ ಈ ರಾಯರ್ ಇದ್ರಲ್ಲಿ ಎಲ್ಲ ಆರಾಮಾಗಿ ಕುತ್ಕೊಂಡ್ರೆ ಗೈಸ್ ಜಾಗರಣೆ ಮಾಡ್ತಾ. ಕಾಲ್ ಮಡ್ಚಕ್ಕೆ ಆಗಲ್ಲ ನನಗಿದೆ. ಸೊ ಈಗ ಪಂಚೆ ಹಾಕ್ಬಿಟ್ಟು ಕಾಲ್ನೇ ಮಡ್ಚಕ್ ಆಯ್ತಲ್ಲ. ಏನಿದು ಅರ್ಶನ ಅಕ್ಷತೆಗಳ ಆಯ್ತು. ಮತ್ತೆ ವಿಡಿಯೋ ಮಾಡ್ತಾರೆ. ಏನ್ ಮಾಡ್ಬೇಕಿದ್ನ ತಿನ್ಬೇಕಾ? ನೋಡಿ ರೇಸ್ ಮಾಡ್ತಾಳೆ. ಶೋಕಿ ಗೈಸ್, ಶೋಕಿ ನೋಡಿ ಗೈಸ್ ಹೇಳ್ದ ಅಕ್ಷತೆ ಕಳಿಸ್ಕೊಂಡು ಚಿನ್ನದಂತೆ ತಿನ್ಬೇಕಾ? ಅಕ್ಷತೆ ಕಾಲ್ ಕೊಡ್ತಾರೆ, ತಿನ್ಬೇಕಂದ್ರೆ ತಲೆಗೆ ಹಾಕಬೇಕಂದ್ರೆ ನಮ್ ತಲೆಗೂ ಹಾಕ್ತಾರೆ. ಜನ ಮಾತ್ರ ಕಮ್ಮಿ ಆಯ್ತಲ್ಲ ನೋಡಿ, ಜನ ಮಾತ್ರ ಹಂಗೆ ಅವ್ರೆ, ಎಲ್ಲ ಕುತ್ಕೊಂಡವ್ರೆ. ಇವರು ವಿಡಿಯೋ ಕಾಲ್ ಅಲ್ಲಿ ಬಿಸಿ ಆಗ್ಬಿಟ್ಟವ್ರೆ. ನಾನೊಬ್ಬ ವಿಡಿಯೋ ಮಾಡೋದ್ರಲ್ಲಿ ಬಿಸಿ ಆಗಿದ್ದೀನಿ, ಇವಳು ಫೋಟೋ ವಿಡಿಯೋ ತೆಗಿಯೋದ್ರಲ್ಲಿ ಬಿಸಿ ಆಗೋರೆ ಗೈಸ್. ಕೊನೆಗೂ ಎಲ್ಲ ಮುಗಿಸ್ಕೊಂಡು ದೇವರ ದರ್ಶನ ಮಾಡ್ಕೊಂಡು ಟೈಮು 9:15 ಆಗೈತೆ ಗೈಸ್. ಈಗ ಆಚೆ ಹೊರಡ್ತಾ ಇದ್ದೀವಿ. ಆಚೆ ಹೊರಡ್ತಾ ಇದ್ದೀವಿ. ಬಾನು ಯಾವಾಗ ಕರ್ಸ್ಕೊಳತ್ತೆ ಭಗವಂತ ಅವಾಗ. ಭಗವಂತನೇ ಕರ್ಸ್ಕೋಬೇಕಂತೆ ಗೈಸ್ ಇವ್ರನ್ನೆಲ್ಲ. ಗೈಸ್ ಫೈನಲಿ ಆಚೆ ಬಂದು ಗೈಸ್ ಈಗ ರೀಲ್ಸ್ ಮಾಡಬೇಕು ಗೈಸ್. ರೀಲ್ಸ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ಗೈಸ್. ಗೈಸ್ ಇದು ನಾವು ಮೇಲ್ಗಡೆ ಟೆರೆಸ್, ಇದು ನಾವು ಈಗ ರೂಮ್ ಮಾಡಿದೀವಲ್ಲ ಅದು ಟೆರೆಸ್ ಟಾಪ್ ಗೈಸ್. ನೋಡ್ಬೋದು ನೀವು. ಇದ್ರ ಹಿಂದ್ಗಡೆ ಹೋದ್ರೆ ನಮ್ಮ ರಾಘವೇಂದ್ರ ಸ್ವಾಮಿ ಸನ್ನಿಧಿ ಸಿಗುತ್ತೆ ಗೈಸ್. ನೋಡ್ತಾ ಇರ್ಬೋದು ನೀವು. ಹೆವಿ ಆಳ ಇದೆ ಗೈಸ್ ಕೆಳಗಡೆ, ನೋಡಕ್ಕೆ ಭಯ ಆಗುತ್ತೆ. ಇದು ಇವಾಗ ಕಟ್ತಾವ್ರೆ ಗೈಸ್. ಇಲ್ಲಂತೂ ಹೆವಿ ಲಾಭ ಗೈಸ್, ಏನಾರು ಮಾಡ್ಕೊಳ್ಳಿ ಒಟ್ನಲ್ಲಿ ಲಾಭ. ಒಂದು ಟೀ 20 ರೂಪಾಯಿ. ಅದೇ ಅದು ಚಿಕ್ಕ ಲೋಟ ಗೈಸ್. ಏನಂದ್ರೆ ನಮ್ಮ ಮನೆ ಸೈಡ್ ಎಲ್ಲ ಇಷ್ಟು ಚಿಕ್ಕ ಲೋಟಕ್ಕೆ 5 ರೂಪಾಯಿ ಒಂದು ಟೀ ಅನ್ಕೊಳ್ಳಿ, ಅದೇ ಟೀನ ಇಲ್ಲಿ 20 ರೂಪಾಯಿ ಮಾಡ್ತಾರೆ. ಸೊ ಹಾಗಾಗಿ 4 ಟೀ ಬಂದ್ಬಿಡುತ್ತೆ ಮೈಸೂರಲ್ಲಿ. ಇಲ್ಲಿ ಆದ್ರೆ ಒಂದು ಟೀಗೆ 20 ರೂಪಾಯಿ, ಅದು ಚಿಕ್ಕ ಲೋಟ. ಈಗ ಗೈಸ್ ಈಗ ರೆಡಿ, ಮತ್ತೆ ಪಂಚೆ ಇದೆಲ್ಲ ಬಿಚ್ಬಿಟ್ಟೀಗ ಬಟ್ಟೆ ಹಾಕೊಂಡೀಗ 5 ದೇವಸ್ಥಾನ, ಪಂಚಮುಖಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಗೈಸ್. 5 ದೇವಸ್ಥಾನಕ್ಕೆ ಹೋಗಿ ಮತ್ತೆ ಸಿಗ್ತೀನಿ ಗೈಸ್. 5 ದೇವಸ್ಥಾನವನ್ನು ತೋರಿಸ್ತೀನಿ ಗೈಸ್. ವೆಯ್ಟ್ ಅಂಡ್ ವಾಚ್ ಗೈಸ್. ಫೈನಲಿ ಪಂಚಮುಖಿ ದೇವಸ್ಥಾನ ನೋಡಕ್ ಹೋಗ್ತಾ ಇದೀವಿ. ಯಾರ್ಯಾರೆಲ್ಲ ಬರ್ತಾರೆ ಗೊತ್ತಾ? ಇವಳು ಎಲ್ಲ ಹೋಗ್ತಾ ಇದೀವಿ ಗೈಸ್. ಆಗ್ತಿಲ್ಲ 5 ಜನ ಬಂದಿದ್ದ, 5 ಜನ ಹೋಗ್ತಾ ಇದೀವಿ. ಆಂಟಿ ಯಾವಾಗ್ಲೂ ಆಯ್ ಮಾಡೋದ್ರಲ್ಲೇ ಇರ್ತಾರೆ ಗೈಸ್, ಆದ್ರೆ ಮಾತಾಡಲ್ಲ. ಎಲ್ಲ ಹೇಳ್ಬೇಕು ನೀವು. ಹೇಳೇ ಬರೋ ಎಲ್ಲೆಲ್ಲ ಹೇಳು. ನಂಗೆ ಗೊತ್ತಿಲ್ಲ, ಮಕ್ಕಳಿಗೆ ಏನೋ ಗೊತ್ತಿಲ್ಲ. ಈಗ ಎಲ್ಲ ಹೋಗ್ತಾ ಇದೀವಿ. ಹಾಯ್, ಎಲ್ಲ ಹೋಗ್ತಾ ಇದೀವಿ ಈಗ? ನಾವು ಪಂಚಮುಖಿ ಗಣಪತಿಗೆ ಹೋಗ್ತಾ ಇದೀವಿ. ಬನ್ನಿ ಫ್ರೆಂಡ್ಸ್ ಹೋಗೋಣ. ಅದೇ ಸೇಮ್ ಅಲ್ಲೇನೆ. ನೀವು? ನಾವು ಪಂಚಮುಖಿ ಗಣಪತಿ ಹೋಗ್ತಾ ಇದೀವಿ. ಬಂದಿರೋ ಮೊದಲ ಸಲ, ಹಂಗಾಗಿ ಗೊತ್ತಾಗಿಲ್ಲ ಅವ್ರಿಗೆ ಅಷ್ಟೇ. ಹಂಗಾಗಿ ಅಲ್ಲ, ಬಂದಾಗೆಲ್ಲ ಹೋಯ್ತಾ ಇರ್ಬೇಕು ಗೈಸ್. ಅದೇ ಇಲ್ಲಿ ಮೈನ್. ಬಂದಾಗ ನಾವು ಇವಳು ಎಲ್ಕೋಬೇಕು ಕಡೆ. ಯಾವ್ದಣ ಇದು? ಅಭಯ ಆಂಜನೇಯ. ಗೈಸ್ ಇದು ಅಭಯ ಆಂಜನೇಯ ಅಂತ, ಶ್ರೀ ಅಭಯ ಆಂಜನೇಯ. ಹೇ ಬಾಬಾನ ಹೆಂಗ ಅನಿಸ್ತೈತೆ? ಸೂಪರ್ ಅನ್ಸ್ತೈತೆ.
ಶಬನ ಆಂಜನೇಯ 5 ನಿಮಿಷ ಕೈ ಮುಖ ಬನ್ನಿ ಅಂತ ಹೇಳೋರೆ. ಫುಲ್ ಎತ್ತರ ಐತೆ, ಹತ್ರದಿಂದ ತೋರಿಸ್ತೀನಿ ಇಲ್ಲಿ. ಎಷ್ಟು ಎತ್ತರ ಐತೆ ಅಂತ. ಮಾಡಿ ಈಗ ಅಭಯ ಆಂಜನೇಯಿಂದ ಹೊರಡ್ತಾ ಇದೀವಿ ಗೈಸ್. ಗೈಸ್ ಅಭಯ ಆಂಜನೇಯಿಂದ ಹೊರಡ್ತಾ ಇದೀವಿ ಗೈಸ್. ಇದು ಅಭಯ ಆಂಜನೇಯ. ಇನ್ನು 4 ದೇವಸ್ಥಾನ ಸುತ್ತಬೇಕು ಗೈಸ್. ಈಗ ಇನ್ನು 4 ದೇವಸ್ಥಾನಕ್ಕೆ ಹೋಗ್ಬೇಕು. ಬನ್ನಿ ಹೋಗೋಣ. ಅಣ್ಣ ಯಾವ್ಯಾವ ದೇವಸ್ಥಾನ ಹೋಗ್ತಿದೆ? ಪಂಚಮುಖಿ ವಿಚಾರ ಪಂಚಮುಖಿ ವಿಚಾರ 2 ದೇವಸ್ಥಾನ ಗೈಸ್. ಟೋಟಲ್ ಇಲ್ಲಿ 2 ದೇವಸ್ಥಾನ ಐತೆ. ಪಂಚಮುಖಿ ವಿಚಾಲಯ ಅಂತ ಗೈಸ್. ನಾನ್ ಬೇರೆ ಚಪ್ಪಲಿ ಅಲ್ಲೇ ಬಿಟ್ಬಿಟ್ಟಿದೀನಿ ಗೈಸ್. ಆದಿ ಅಭಯ ಆಂಜನೇಯ ಹತ್ರ ನಂದು ಚಪ್ಪಲಿ ಬಿಟ್ಬಿಟ್ಟಿದೀನಿ ಗೈಸ್. ಅದಕ್ಕೆ ನನ್ ಕಾಲೆಲ್ಲ ಸುಡ್ತಾ ಐತೆ, ಹೆವಿ ಕಾಲ್ ಸುಡ್ತಾ ಇತ್ತು ನನಗೆ. ನನಗೂ ಗೊತ್ತು ಬಿಸಿಲು ಅಂತ, ಹೆವಿ ಬಿಸಿಲು ಐತೆ ಗೈಸ್. ಇದೊಂದ್ ತಿಂಗಳು ಬರ್ಲೇ ಬಿಡಿ ನೀವು ಯಾರುವೆ, ಮಳೆ ಟೈಮಲ್ಲಿ ಬಿಡಿ ನೀವು. ಹಾ ಇಲ್ಲ, ಹಂಗ್ ಬಂದ್ ಹಂಗ್ ಬರೋದು. ಚಪ್ಪಲಿ ಬಿಟ್ಬಿಡುವ, ಇಲ್ಲೇ ಬತ್ತಿ ಮತ್ತೆ ಹಿಂಗ್ ಬಳಸ್ಕೊಂಡ್ ಇಲ್ಲೇ ಬರ್ಬೇಕು. ಹೋಗ್ಕೊಂಡ್ ಬಾ ಗೈಸ್. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಪಂಚಮುಖಿ ಇದು ಪಂಚಮುಖಿ ದೇವಸ್ಥಾನ ಅಂತ. ಅದೇ ನೋಡ್ತಾ ಇರ್ಬೋದು. ಪಂಚಮುಖಿ ಪಾದರಕ್ಷೆ. ಇದು ಅದೇನಾ? ಇದು ಅದೇನೆ. ಇದು ಪಾದರಕ್ಷೆಗಳು. ಇದು ಪಾದರಕ್ಷೆಗಳು. ಆಂಜನೇಯ ಅಂತದೆ. ಏನ್ ಹೋಗ್ಬೇಕ್ಲಿ ಈಗ? ಆಮೇಲೆ ಅಲ್ಲಿ ಆ ಕಡೆ ಬರ್ಬೇಕು ಬನ್ನಿ. ದೇವ್ರದು ದಾರ ಕಟ್ಸಕ್ ಬಂದಿದ್ವಿ. ನಮ್ಮ ಅಕ್ಕ ಏನೋ ದಾರ ಕಟ್ಟಿಸ್ತಿದ್ದಾನೆ. ಯಾವ್ದೇ ಇದಾ? ಚೆನ್ನಾಗಿರೋದು ಕಟ್ಸು. ಕಲರ್ ಆಗಲ್ವಾ? ಮತ್ತೆ ಕಲರ್ ಹೋಗುತ್ತೆ. ಹಚ್ಚಿಗಳಲ್ಲೇ ಇಲ್ಲೆಲ್ಲೇ. ನೀ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು. ಚಾಮುಂಡಿ ಬೆಟ್ಟದಲ್ಲಿ ಬ್ರೌನ್ ಕಲರ್ ಸಿಗುತ್ತಲ್ಲ, ಆ ತರದ್ ಕೇಳ್ತಾಳೆ ನಮ್ಮ ಅಕ್ಕ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಅದೇ ನಾರ್ಮಲ್ ಅಂದ್ರೆ ಎಲ್ಲಾ ಕಡೆ ಒಂದೊಂದ್ ಕಡೆ ಒಂದೊಂದ್ ತರ ಇರ್ತೇವೆ ನಾವು, ಎಲ್ಲ ಒಂದೇ ತರ ಇರಲ್ಲ. ನಮ್ಮ ಆಗ್ಲೇ ಕಟ್ಟಿಸ್ತೈತೆ. ತುಂಬಾ ದಪ್ಪ ಬೇಡವಾ? ಯಾಕೆ? ಯಾವ್ದು ಇಷ್ಟ ಆಗಿಲ್ಲ ಎಷ್ಟ ಮಕ್ಕಳಿಗೆ ಯಾವ್ದು ಇಷ್ಟ ಆಗಿಲ್ಲ ಅಂತ ಹೇಳಿ ಅದಕ್ಕೆ ಬೇಡ ಅಂತ ಅವಳೆ. ಮತ್ತೆ ಏನ್ ಸಮಾಚಾರ? ಏನು ಇಲ್ಲ ಕಣ, ಬಿಸ್ಲು. ಗೈಸ್ ನಮ್ಮ ಅಕ್ಕ ಬೇಡ ಬೇಡ ಅಂತಾನೆ ದಾರ ಕಟ್ಟಿಸ್ಕೊಳ್ತೀವಿ. ಬೇಡ ಬೇಡ ಅಂದ್ಬಿಟ್ಟು ದಾರ ಕಟ್ಟಿಸ್ಕೊಳ್ಳೋದು. ಎಂತ ಜಾಕಿ ಗೊತ್ತಾ? ಬಾನು ಬೇಡ ಅಂತಂದೆ ದಾರ. ಚೆನ್ನಾಗೈತೆ ಅಂತ ಮಮ್ಮಿ. ಅವಲೇ ಚೆನ್ನಾಗಿಲ್ಲ ಅಂದ್ಲು. ಈಗ ಅದ್ ಯಾವ್ದೋ ಚೆನ್ನಾಗೈತಿ ಅಂದ್ಬಿಟ್ಟ ಕಟ್ಟಿಸ್ಕೊತಾವಳೆ. ನಮ್ಮ ಅಕ್ಕ ಕಟ್ಟಿಸ್ಕೊತಾವಳೆ. ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ಬೇಕು. ಬೇಡ್ಕೊಂಡಾಯ್ತು ವಯಸ್ಸು ಬೇಡ್ಕೊಂಡ್ಬಿಡೋಣ ಅಂತ, ಎಲ್ಲ ಒಳ್ಳೇದಾಗ್ಲಿ ಅಂತ. ಅದೆಷ್ಟು ಜನ ಸುಳ್ಳು ಗೊತ್ತಿಲ್ಲ. ಲೂಸ್ ಆಗಿ ಕಟ್ಟಿಸ್ಕೊಂತೀರೋ ಟೈಟ್ ಆಗಿ ಕಟ್ಟಿಸ್ಬಿಡ. ಬಿಚಾಕ್ಸ್ಬಿಟ್ಟು ಕಟ್ಟಿಸ್ಕೊ ಇನ್ನೊಂದ. ಬಿಚಾಕ್ಸ್ಬಿಟ್ಟು ಕಟ್ಟಿಸ್ಕಮ್ಮ. ಈಗ ಕಟ್ಟಿಸಿದಿಲ್ಲ ಬ್ರೋ.
ಇಲ್ಲೇ ಕೈ ಮುಖ ಅಲ್ಲಿ ಹೋಯ್ತೇನ ತಿನ್ಕೊಂಡು ನೋಡಕ್ಕೂ ಸಾಗಲ್ಲ ಅನ್ಸುತ್ತೆ. ಫುಲ್ಲು ರಶ್ ಇರೋದು ಗುರುವಾರ. ಇದ್ರೊಳಗೆ ನಾವು ಹೋಯ್ತಾ ಇಲ್ಲ, ಯಾಕಂದ್ರೆ ತುಂಬಾ ಜನ ರಶ್ ಆಗ್ಬಿಟ್ಟೈತೆ. ಹೋಗೋದೇನೆ ಗೈಸ್, ಆಗ್ಲೇ ಪ್ಲಾನ್ ಚೇಂಜ್ ಮಾಡ್ಬಿಟ್ಟು ಹೋಗೋದ ಅಂತವ್ರೆ ಗೈಸ್. ಜನ ರಶ್ ಇದ್ರೆ ಪರವಾಗಿಲ್ಲ, ಹೋಗೋಣ ಅಂತಾರೆ. ಬನ್ನಿ ಹೋಗಿದ್ ಬರೋಣ. ನೋಡಿ ಗೈಸ್ ಎಷ್ಟು ಜನ ರಶ್ ಅವ್ರೆ ಅಂತ, ಹೆವಿ ರಶ್ ಇವತ್ತಂತೂ. ಇವತ್ತು ಗುರುವಾರ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಜನ ರಶ್ ಇದ್ದೇ ಇರ್ತಾರೆ. ಗೈಸ್ ಏನಂತಂದ್ರೆ, ಹೋದ್ಸಲಿ ಒಬ್ನೇ ಬಂದಿದ್ದಾಗ ಇಲ್ಲೊಬ್ರು ಫ್ರೆಂಡ್ ಆಗಿದ್ರು, ಅಂದ್ರೆ ಅಲ್ಲೇ ಫ್ರೆಂಡ್ ಆಗಿದ್ರು, ಎಲ್ಲ ಒಟ್ಟಿಗೆ ಬಂದಿದ್ದು. ಸೊ ಹಾಗಾಗಿ ನಂಗೆ ಅಷ್ಟೊಂದು ಏನೋ ಗೊತ್ತಿಲ್ಲ ಅನ್ನೋ ತರ ಏನಿರ್ಲಿಲ್ಲ, ಎಲ್ಲ ಗೊತ್ತಿತ್ತು ಆಕ್ಚುಲಿ. ಹೌದು, ಫುಲ್ಲು ನೋಡಿ ಈಗ ಎಷ್ಟು ರಶ್ ಐತೆ. ಫುಲ್ ಹಿಂಗ್ ಹೋಗಿ ಹಂಗಿಂದ ಬಳಸ್ಕೊ ಬರ್ಬೇಕು. ಏನ್ ಮಾಡ್ತೀಯಾ? ಹೌದು ಗೈಸ್, ನೋಡ್ತಾ ಇರ್ಬೋದು ನೀವು, ಸಖತ್ತು ರಶ್ ಐತೆ ಗೈಸ್. ಮುಂದಕ್ಕೆ ಏನ್ ಮಾಡ್ತೀಯ ಬಾನು? ಗೈಸ್ ಒಳಗಡೆ ಹೋಗಲ್ಲ, ಯಾಕಂದ್ರೆ ನೋಡಿ ಇಲ್ಲಿ ಸಖತ್ ರಶ್ ಐತೆ ಗೈಸ್. ಇವತ್ತು ಹೋದ್ರೆ 1 ಕಾಲ್ ಗಂಟೆ ಅದು ಬೇಕು, ಅರ್ಧ ಗಂಟೆನೆ ಬೇಕು ಅಂತ ನಮ್ಮ ಅಕ್ಕ. ಏನಮ್ಮ ಮಾಡ್ತೀಯಾ ಗೈಸ್? ಇಲ್ಲೇ ಕೈ ಮುಕ್ಕೋಣ ಅಂತ ಅಂತವ್ರೆ ಗೈಸ್. ಸೊ ಇಲ್ಲಿ ಕೈ ಮುಕ್ಕೊಂಡು ಹಿಂಗೆ ಹೊರಡದೆ. ದೇವ್ರೆ ಎಲ್ಲಾರ್ಗು ಒಳ್ಳೆ ಬುದ್ಧಿ ಕೊಡಪ್ಪ. ನಾವ್ ಒಳಗ್ ಹೋಗ್ಲಿಲ್ಲ ಗೈಸ್, ಯಾಕೆಂದ್ರೆ ಹೆವಿ ರಶ್ ಐತೆ. ಅಲ್ಲೇ ಹೋಗೋಣ. ಪಂಚಮುಖಿ ಪ್ರಾಣ ದೇವಿಯ ನಮಃ. ಸೊ ಗೈಸ್ ಈಗ ಆಟೋ ಹತ್ರ ಹೋಗ್ತಾ ಇದೀವಿ ಗೈಸ್, ಮತ್ತೆ ಸಿಗ್ತೀನಿ. ಇನ್ನೂ ಒಂದ್ 2 ದೇವಸ್ಥಾನ ಐತೆ ಗೈಸ್. ಇಲ್ಲಿ ಆಕ್ಚುಲಿ 2 ದೇವಸ್ಥಾನ ಐತೆ. ಅಲ್ಲೊಂದು ಇದು ಯಾವ್ದದು ಆಂಜನೇಯ, ಅಭಯ ಆಂಜನೇಯ. ಅಲ್ಲಿ ನಾನು ಚಪ್ಪಲಿ ಬಿಡ್ಬಿಟ್ಟಿದೀನಿ, ನನ್ ಕಾಲೆಲ್ಲ ಸುಡ್ತೈತೆ, ಹೆವಿ ಕಾಲ್ ಸುಡ್ತೈತೆ ಗೈಸ್. ಇಲ್ಲಿ ನಿಂತ್ಕೊಳಕ್ಕೂ ಐತಲ್ಲ. ಈ ಟೈಮಲ್ಲಿ ಅಂತೂ ಬರಕ್ ಹೋಗ್ಬಿಡಿ, 1-1.5 ತಿಂಗಳು ಆಗ ಗಂಟ ಮನೇಲಿ ಕೂತ್ಕೊಳ್ಳಿ, ಆಮೇಲೆ ಬನ್ನಿ ಮಗಿ. ಅದಂತಂದ್ರೆ ಅಲ್ಲಿ ದೇವ್ರ ನೋಡಕ್ ಹೋಗ್ಲಿಲ್ಲ. ಇಲ್ಲಿ ಬಂದು ನಾವು ಏನ್ ತಿಂದಾವಿ ಶಿವಪ್ಪ? ಬದ್ನೇಕಾಯಿ ಬಜ್ಜಿ ತಿನ್ನಕ್ ಬಂದೀವಿ ಗೈಸ್. ಬದ್ನೇಕಾಯಿ ಬಜ್ಜಿ, ಮೆಣಸಿಕಾಯಿ ಬಜ್ಜಿ. ಇದು ನಂದು ಸ್ವೀಟ್ ಸ್ವರ. ನಾವು ದೇವಸ್ಥಾನಕ್ಕೆ ಬರೀ ದೇವ್ರ ನೋಡಕ್ ಹೋಗ್ಲಿಲ್ಲ, ಅಲ್ಲಿ ಬಂದ್ ಇಲ್ಲಿ ತಿಂತಾವಿ ಗೈಸ್. ನೋಡಿ ನಮ್ ಪರಿಸ್ಥಿತಿ ಹೆಂಗೈತೆ ಅಂತ. ಬಂದೇ ಬಿಡ್ತು ಬದ್ನೇಕಾಯಿ ಬಜ್ಜಿ ಅವ್ರದ್ದು. ಗೈಸ್ ಕೊನೆಗೂ ತಿಂದಾಗೈತೆ ನೋಡಿ. ಎಲ್ಲಾ ತಿನ್ಬಿಟ್ಟು ಹೆಂಗ ಆಡ್ತವ್ರೆ. ಚೆನ್ನಾಗಿ ತಿನ್ಬಿಟ್ಟಾರಲ್ಲ, ಅದೇ ತುಂಬಾ, ಅದಕ್ಕೆ ಹಿಂಗ ಆಡ್ತಾರೆ ಗೈಸ್. ಈಗ ತಿಂದಿದೀವಿ, ಈಗ ಹೊರಡ್ಬೇಕು. ನಮ್ಮ ಆಟೋ ಬರೋದಕ್ಕೆ ಕಾಯ್ತಾ ಇದೀವಿ ಗೈಸ್. ನಾವೆಲ್ಲ ಬರೀ ಹಾಯ್ ಮಾಡೋದೇ ಆಯ್ತು, ನಿಮ್ದು ಮಾತಾಡಲ್ಲ. ಹಾಯ್ ಚೆನ್ನಾಗ್ ತಿಂದ್ವಿ. ಬಿಸ್ಲು ಬೇರೆ, ತಿನ್ನಕ್ ಆಗ್ತಿದೆಲ್ಲ. ಈಗ ಹೋಗಿ ರೆಸ್ಟ್ ಮಾಡ್ಬೇಕು. ಬಿಡ್ತೀಯಾ ಬಿಡಲ್ವಾ ಹೇಳು ಇವಾಗ ರೆಸ್ಟ್ ಮಾಡಕ್ಕೆ? ರೆಸ್ಟ್ ಮಾಡಕ್ ಬಿಡಬಾರ್ದು ಗೈಸ್. ರೆಸ್ಟ್ ಮಾಡಕ್ ಬಿಟ್ರೆ ಅವರೆಲ್ಲ ಸೋಂಬೇರಿತರ, ಅಲ್ಲೇ ಮಲ್ಕೊಬಿಡ್ತಾರೆ. ಅದಕ್ಕೆ ಬಿಡಬಾರ್ದು. ಸರ್ ಇದು ಏಕಶಿಲಾ ಬೃಂದಾವನ. ಇನ್ನೊಂದು ಅಪ್ಪಣಾಚಾರಿ ಮಂದಿರ. ಆ ಕಡೆ ಹೋಗ್ಬೇಕಾ ಗೈಸ್? ಈಗ ಇದೊಂದು ದೇವಸ್ಥಾನ ಬಂದಿದ್ವಿ, ಇದಾದ್ಮೇಲೆ ಇನ್ನೊಂದು ದೇವಸ್ಥಾನ ಐತಂತೆ ಗೈಸ್. ಫೈನಲಿ ದೇವಸ್ಥಾನಕ್ಕೆ ಇನ್ನೊಂದು ದೇವಸ್ಥಾನಕ್ಕೆ ಬಂದಿವಿ. ನೋಡಿ ಅಲ್ಲಿ ನೀರು. ಹೇಳ್ರಿ ಬನ್ನಿ ಶೋಭಮ್ಮ. ಬಿಡಮ್ಮ, ಅಲ್ಲಿ ಬಿಟ್ಟ ನೋಡಲಿ ಎಲ್ಲ. ಶುಭಮ್ಮ ಬನ್ನಿ. ಗೈಸ್ ಅವರೆಲ್ಲ ಸೋಂಬೇರಿ ಆಗ್ಬಿಟ್ಟಿದೆ ಗೈಸ್, ಯಾರಿಗೂ ನಡೆಯಕ್ಕೆ ಶಕ್ತಿ ಇಲ್ಲ. ಗೈಸ್ ಈಗ ಗಣೇಶ ಒಳ್ಳೇದು. ಫುಲ್ಲು ನೀರು ಗೈಸಿಲ್ಲ. ಏನ ಆಟ ಆಡ್ತೀಯ ಅಲ್ಲಿ? ಬೇಡ ಬಾ ಇಲ್ಲೇ. ಗೈಸ್ ಕೆಳಗ್ ಹೋಗ್ಬೇಕಂತೆ ನಮ್ಮಮ್ಮ, ಹೋಗಿದ್ ಗೈಸ್. ನೀರು ಸ್ವಲ್ಪ ಐತೆ, ಈ ಕಡೆ ಏನೋ ಐತೆ, ಬಟ್ ಮಂತ್ರಾಲಯ ಅದು ರಾಯ ಇದ್ರಲ್ಲ, ಆ ಕಡೆ ನೀರ್ ಕಮ್ಮಿ ಐತೆ ಗೈಸ್. ಅಲ್ಲಿ ಮೊಗ್ಗಲ್ ಎತ್ತಿ ಎತ್ತಿ ಬಿಡ್ಕೋಬೇಕು, ಆತರ ಐತೆ ನೀರು. ಅಲ್ಲಿ ಕಮ್ಮಿ ಐತೆ ಹೆವಿ. ಮೀನ್ ಐತಾ? ಅದ್ ಮೀನೆಲ್ಲ ಹುಳ. ಆ ಚಿಕ್ಕವೆಲ್ಲ ಹುಳ ಅದು. ನನ್ ಕಾಲ್ ಸುಡ್ತಾ ಇರೋದ್ಕೋದ್ಕೂ ಫುಲ್ಲು ತಣ್ಣಗೈತೆ ಇಲ್ಲಿ.
ತೊಳ್ಕೊಂಡ್ಯಾ? ಕೈ ಕಾಲು ತೊಳ್ಕೊ ಮತ್ತೆ ಮುಖ ತೊಳ್ಕೊ, ಸ್ನಾನ ಮಾಡ್ಕೋ. ಅಮ್ಮ ಏನೋ ಕೈ ಕಾಲು ತೊಳಿಬೇಕಂತ ಏನು ಈ ತರ ಕೂತಿದ್ಯಾ? ನನಗೆ ಎಲ್ಲ ನನ್ ಸೇರ್ಕೊಳ್ಳೋ ನೋಡಿ ಇಲ್ಲಿ ಹೆಂಗ್ ಕೂಡ ಬನ್ನಿ ಮೇಲ್ಗಡೆ ಏನೇನ್ ಐತೆ ತೋರಿಸ್ತೀನಿ ನೋಡಿ. ಆದ್ರೆ ಇನ್ನೊಂದು ಮುಂಚೆ ಹೋಗಿದ್ದ ದೇವಸ್ಥಾನಕ್ಕೆ ಹೋಗಕ್ ಆಗ್ಲಿಲ್ಲ ಗೈಸ್. ಇದು ಇಲ್ಲಿ ಗಣೇಶ ಐತೆ, ಮತ್ತೆ ನಾವು ನಾಗರದ್ದು ಇದೈತೆ ಗೈಸ್. ಎಲ್ಲ ನಾಗಪ್ಪನ ಗೈಸ್ ಚಿತ್ರ, ಇಲ್ಲೆಲ್ಲ ನಾಗಪ್ಪನ ಚಿತ್ರ ಇವೆಲ್ಲ. ಮೇಲ್ಗಡೆ ಏನೋ ಬೆಳೆಸ್ಬಿಟ್ಟವ್ರೆ ರಾಘವೇಂದ್ರ ಒಂದು ತುಳಸಿದ ತರ ದಾಳ ಮಾಡಿಟ್ಟಾರೆ. ಇಲ್ಲಿ ನಿಂತ್ಕೊಂಡ್ರೆ ಬಿಸಿಲಿದ್ರು ಸುಡಲ್ಲ, ಸಗಣಿ ಹಾಕ್ತಿದ್ರೆ. ಗೈಸ್ ನನ್ನ ಹಿಂದೆ ಇರೋ ವಿಗ್ರಹನ ವಿಡಿಯೋ ಶೂಟ್ ಮಾಡಂಗಿಲ್ಲ ಅಂತ ಹೇಳ್ತವ್ರೆ, ಅದಕ್ಕೆ ಮಾಡ್ಲಿಲ್ಲ. ಬನ್ನಿ ಇಲ್ಲ ಆ ಕಡೆ ಒಂದು ವಿಗ್ರಹ ದೇವಸ್ಥಾನ ಐತೆ, ಅಲ್ಲಿ ಹೋಗುವ. ಗೈಸ್ ಎಲ್ಲ ಮುಗಿಸ್ಕೊ ಬಂದು ಈಗ ಊಟ ಮಾಡ್ತಾ ಇದೀವಿ ಗೈಸ್. ದೇವ್ರ ಪ್ರಸಾದ ಬೇಡ ಅನ್ಬಾರ್ದು, ಅದಕ್ಕೆ ಊಟ ಮಾಡ್ತಾ ಇದೀವಿ. ನಿಮ್ದಾಯ್ತಾ ಊಟ? ಗೈಸ್ ಅವರೆಲ್ಲ ಊಟ ಮಾಡ್ಕೊಂಡ್ಬಿಟ್ಟಾರೆ ಗೈಸ್. ಇವಾಗ ನಾವು ಮಾಡ್ತಾ ಇದೀವಿ, ನಾನು ನಮ್ಮಮ್ಮ. ಈಗ ದೇವಸ್ಥಾನ ಎಲ್ಲ ನೋಡ್ಕೊಂಡಲ್ಲ, ಸೊ ಹಾಗಾಗಿ ಊಟ ಮಾಡ್ಕೊಂಡು ಈಗ ಮತ್ತೆ ಇನ್ನೊಂದು ದೇವಸ್ಥಾನ ಐತೆ, ಅದು ಮುಗಿಸ್ಕೊಂಡು ಹಂಗೆ ರೂಮ್ ಹತ್ರ ಹೋಗ್ತೀವಿ ಗೈಸ್. ಯಾವ್ದಿದು? ಅಪ್ಪಣ್ಣಾಚಾರಿ ಮನೆ. ಅಪ್ಪಣ್ಣಾಚಾರಿ ಮನೆ. ಗೈಸ್ ಇದು ಅಪ್ಪಣ್ಣಾಚಾರಿ ಮನೆ ಅಂತ. ನೆಕ್ಸ್ಟ್ ಬನ್ನಿ ಒಳಗಡೆ ಹೆಂಗೈತೆ ಏನೋ ತೋರಿಸ್ತೀನಿ. ಇದು ಆಕ್ಚುಲಿ ಬಂದು ಲಾಸ್ಟ್ ನೇದಿದು ದೇವಸ್ಥಾನ. ಇದಾದ್ಮೇಲೆ ನಾವು ನಮ್ಮ ರೂಮ್ಗೆ ಹೋಗ್ತಾ ಇದೀವಿ ಗೈಸ್. ಇದೇ ಗೈಸ್ ಆಕ್ಚುಲಿ ಅಪ್ಪಣ್ಣಾಚಾರಿ ಮನೆಯವರು ಇದ್ದಾರೆ. ಗೈಸ್ ಫೈನಲಿ ಎಲ್ಲ ಮುಗಿಸ್ಕೊಂಡು ನಮ್ಮ ರೂಮ್ ಕಡೆಗೆ ಬಂದು ಎಲ್ಲ ಸುಸ್ತಾಗ್ಬಿಟ್ಟಾರೆ ಗೈಸ್. ಗೈಸ್ ಅಲ್ಲಿ ದೇವಸ್ಥಾನ ಎಲ್ಲ ನೋಡ್ಕೊಂಡು ಈಗ ರೆಸ್ಟ್ ಮಾಡಕ್ಕೆ ಅಂತ ಬಂದೀವಿ. ಒಂದು ರೂಮ್ ನಂಬರ್ 308 ಗೈಸ್. ಚಪ್ಪಲಿ ಎಲ್ಲ ಆಚೆನಾ? ಚಪ್ಪಲಿ ಎಲ್ಲ ಆಚೆ ಬಿಟ್ಟು ಒಳಗಡೆ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಹೋಗಿ ರಾಘವೇಂದ್ರ ಸನ್ನಿಧಿಲಿ ಊಟ ಮಾಡ್ಕೊಂಡು ಆಮೇಲೆ ಬಸ್ ಹತ್ಕೊ ಹೊರಡೋದು ಗೈಸ್. ಫೈನಲಿ ಊಟ ಮಾಡಕ್ ಬಂದಿದ್ವಿ. 7:30 ಊಟ ಕೊಡ್ತಾರಂತೆ. ನಾನು ಆಯ್
ಗೈಸ್ ಫೈನಲಿ ಊಟ ಮಾಡಕ್ಕೆ ಬಂದಿದ್ದೀವಿ. ಈಗ ಊಟ ಮಾಡಕ್ಕೆ ಹೋಗ್ಬೇಕು. 7:30 ಊಟ ಕೊಡ್ತಾರಂತೆ ಗೈಸ್. 7:30 ಗಂಟೆ ಇಲ್ಲೇ ಕಾಯಬೇಕು. ಈಗ 7 ಗಂಟೆ ಟೈಮು, ಇನ್ನು ಅರ್ಧ ಗಂಟೆ ಐತೆ. ಅರ್ಧ ಗಂಟೆ ಕಾಯ್ಕೊಂಡು ಊಟಕ್ಕೆ ಹೋಗ್ಬೇಕು. ಊಟಕ್ಕೆ ರಶ್ ನೋಡಿ ಗೈಸ್, ಎಷ್ಟು ಜನ ಅವರೇ. ನಿರಾವ ತಾಯಿ ನಮ್ಮವ್ವ. ಬೇಕಲ್ಲ ಜಯ ಜಯ. ಗೈಸ್ ಸಿಕ್ಕಾಪಟ್ಟೆ ಜನ ಅವ್ರೆ ಗೈಸ್. ಎಷ್ಟು ಜನ ಅವ್ರು ಹೇಳಿ ಮತ್ತೆ? ತುಂಬಾ ಜನ ಇದ್ದಾರೆ. ಜಾಸ್ತಿ ಜೋರ ಹೇಳ್ಬೇಕು. ತುಂಬಾ ಜನ ಇದ್ದಾರೆ ಗೈಸ್. ಒಬ್ಬರಾದ್ಮೇಲೆ ಒಬ್ರು ಬರ್ತಾನೆ ಇದ್ದಾರೆ ಗೈಸ್. ಜನ ಮಾತ್ರ ಹೇಳ್ಸಕ್ಕೆ ಆಗಲ್ಲ, ಅಷ್ಟು ಜನ ಬರ್ತಾವ್ರೆ. ಈಗ ಬಿಸಿಬೇಳೆ ಭಾತ್ ತಿನ್ಕೊಂಡು ಸಾರು ಥರನೇ ಆಯ್ತು ಗೈಸ್. ಬಿಸಿಬೇಳೆ ಭಾತ್ ಬಿಸಿಬೇಳೆ ಭಾತು ಮೊಸರನ್ನ. ಗೈಸ್ ತಿನ್ಕೊಬತ್ತೀನಿ ಗೈಸ್. ಅಲ್ಲಿ ಗಂಟೆ ವೈಟ್ ಆ್ಯಂಡ್ ಮ್ಯಾಚ್ ಗೈಸ್. ಫೈನಲಿ ಊಟ ಆಯಿತು ಗೈಸ್. ಈಗ ನಾವು ನಮ್ಮ ರೂಮ್ ಕಡೆಗೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಅಕ್ಕ, ಗೊತ್ತಲ್ಲ, ಇನ್ನು 3 ಜನ ಇದೆ ಹೊರಗಡೆ. ಊಟ ಮುಗಿಸ್ಕೊಂಡು ಗೈಸ್ ಹೊರಗಡೆ ಬಂದ್ವಿ. ಸೊ ಈಗ ಚಪ್ಪಲಿ ಹತ್ರ ಇಸ್ಕೋಬೇಕು. ಚಪ್ಪಲಿ ಆ ಕಡೆ ಬಿಟ್ಟಿದ್ದೀವಿ ಗೈಸ್. ಅಲ್ಲೋಗಿ ಚಪ್ಪಲಿ ಇಸ್ಕೊಂಡು ಈ ನಂಬರ್ ಚಪ್ಪಲಿ ಕೊಡ್ತಾರೆ. ಈ ನಂಬರ್ ಕೊಟ್ಟರೆ ನಮ್ಮ ಚಪ್ಪಲಿ ಕೊಡ್ತಾರೆ ಗೈಸ್. ಚಪ್ಪಲಿ ಇಸ್ಕೊಂಡು ನಮ್ಮ ರೂಮ್ ಕಡೆಗೆ ಹೋಗ್ಬೇಕು. ಈಗ ರೂಮ್ ಕಡೆಗೆ ಹೋಗಿ ಅಲ್ಲಿಂದ 9:45ಗೆ ಬಸ್ ಬರುತ್ತೆ. 9:45 ಹತ್ಕೊಂಡು ಹೋಯ್ತಾ ಇರುತ್ತೆ ಮೈಸೂರಿಗೆ ಸೀದಾ. ಗೈಸ್ ನಮ್ಮ ಪಾದರಕ್ಷೆಗಳನ್ನು ಇಲ್ಲಿ ಕೊಟ್ಟಿದ್ದೀವಿ. ಈಗ ಇಲ್ಲಿ ಇಸ್ಕೋಬೇಕು. 219 ರಾಮ ಕೊಟ್ಬಿಟ್ಟು ಇಸ್ಕೊ ಗೈಸ್. ಇಲ್ಲಿ ನಮ್ಮ ಚಪ್ಪಲಿಗಳನ್ನ ಇಸ್ಕೊಂಡೀಗ ನಾವು ನಮ್ಮ ರೂಮ ಕಡೆಗೆ ಹೋಗ್ಬೇಕೀಗ. 5 ರೂಪಾಯಿ ಒಂದು ಚಪ್ಪಲಿಗೆ, ಅಂದರೆ 5 ಜೊತೆಗೆ 25 ರೂಪಾಯಿ ಆಯಿತು ವಯಸ್ಸು. ಇಲ್ಲ, ಫ್ರೀನಾ? ಅಲೋಡಿಯಲ್ಲಿ ಬೋಲ್ಡು. ಹಾಂ ಬೋಲ್ಡ್ ಐತೆ ಬೋಲ್ಡು. ನಮ್ಮ ಚಪ್ಪಲಿ ಗೈಸ್. ನನ್ನ ಚಪ್ಪಲಿ ಕಳ್ದೋಗ್ತಿದ್ದು ಬೆಳಗ್ಗೆ. ಇನ್ನೊಂದು ಚಪ್ಪಲಿ ಕಾಣ್ತಿಲ್ಲ ಗೈಸ್. ಈಗ ಗೈಸ್ ಎಲ್ಲ ಕೊನೆಗೂ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿಯಾಗಿ ಕೂತಿದ್ದೀವಿ. 8:15. ಮಾಮೂಲಿ ಅಲ್ಲಿ ಸರ್ಕಲ್ಲು ರಾಘವೇಂದ್ರ ಬೆಳಗ್ಗೆ ಇಳಿಸಿದ್ರಲ್ಲ ಸರ್ಕಲ್ಲು ಗೈಸ್. ಈಗ ಅಲ್ಲಿಗೆ ಹೋಗ್ಬೇಕು. ಇನ್ನು 9 ಗಂಟೆಗೆ ಅಲ್ಲಿ ಹೋಗಿದ್ರೆ 9:10ಕ್ಕೆ ಅಲ್ಲಿ ಪ್ರೆಸ್ಕೋ ಪಿಕ್ ಮಾಡ್ಕೊ ಹೋಗ್ತಾರೆ. ಎಲ್ಲ ಒಬ್ಬೊಬ್ರು ದಿಕ್ಕಾಬಾಲು ಸೀಟ್ ಬಿಡಿ ಇದೆ ಇಲ್ಲಿ. ಎಲ್ಲ ಆರಾಮಾಗಿ ಮಲ್ಕೋಬರ್ತಾರೆ ಈಗ. ಇಲ್ಲೇ ಎಳ್ಕೋಬೋದು ಮಲ್ಕೊಳಕ್ಕೆ. ಶೋಭಮ್ಮ ಎಷ್ಟು ದಿನ ಬುಕ್ ಮಾಡಿದ್ದು ನಾವು? 2 ಡೇಸ್ ಅನ್ನೋ ಮಾಡಿದ್ದು. ಬರ್ಬೇಕಾದ್ರೆ ಸಿಕ್ತು. ಹಿಂಸೆ ಅದೇ ಅಲ್ಲಿ ಕುಲ್ಕುತ್ತೆ. ಹಂಗೆ ಬುಕ್ ಮಾಡಿ ಮತ್ತೆ ರಿಟರ್ನ್ ಬುಕ್ ಮಾಡಿದ್ಕೆ ಹಿಂಗೆ ಸಿಕ್ಬಿಡೈತೆ. ಹೌದು, ನನಗೂ ಹಂಗೆ ಆಗಿತ್ತು ಟ್ರೈನಲ್ಲಿ. ಸಿಗ್ಲಿಲ್ಲ ಅಂದ್ರೆ ಯಾರು ಬಂದಿಲ್ಲ ಅಂದ್ರೆ ಬರಲ್ಲ, ಬಂದೇ ಬರ್ತಾರೆ. ಯಾಕೆ ಬರಲ್ಲ? ಬಂದೇ ಬರ್ತಾರೆ. ಹೌದು. ಸೊ ಗೈಸ್ ಫೈನಲಿ ಬಸ್ನ ಹತ್ತಿದ್ದೀವಿ. ಈಗ ಬಸ್ ಹೊರಟೈತೆ ಗೈಸ್. ಮಂತ್ರಾಲಯದಿಂದ ಮೈಸೂರಿಗೆ ಹೊರಟಿದ್ದೀವಿ. ಬೆಳಗಿನ ಜಾವ ಆಗುತ್ತೆ ನಾವು ಮೈಸೂರಿಗೆ ಹೋಗೋಷ್ಟರಲ್ಲಿ ಗೈಸ್. ಆಗಲೇ ಎಲ್ಲ ಸುಸ್ತಾಗ್ಬಿಟ್ಟಿದೆ ಗೈಸ್. ವಿಡಿಯೋ ಮಾಡಿ 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 ಬ್ಯಾಗ್ ನಿಂದು ನಮ್ಮ ಹತ್ರ ಇಲ್ಲವಾ? ಸೊ ಗಾಯ್ಸ್ ಫೈನಲಿ ಮೈಸೂರಿಗೆ ಬಂದು ತಲುಪಿದ್ದೀವಿ ಗಾಯ್ಸ್. ಈಗ ಮನೆಗೆ ಹೋಗ್ತಾ ಇದ್ದೀವಿ ಕಾಫಿ ಕುಡಿಯೋಕ್ಕೆ ಅಂತ. ಈಗ ನಮ್ಮ ಭಾವ ನಿಲ್ಲಿಸ್ತಾರಂತೆ. ನಮ್ಮ ಭಾವನೇ ಬಂದು ಪಿಕ್ ಮಾಡಿದ್ರು ನಮ್ಮನ್ನ. ಗೈಸ್ ಇದೇ ಥರ ವಿಡಿಯೋಗಾಗಿ ನೋಡ್ತಾರೆ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿಗಂಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ನಾವು ಹಂಗೆ ಏನಿವಾಗ